ಕಾಂಗ್ರೆಸ್ ದೇಶದ ಅತ್ಯಂತ ಹಿರಿಯ ಪಕ್ಷ, 138 ವರ್ಷಗಳ ಇತಿಹಾಸ ಹೊಂದಿರೋ ಪಾರ್ಟಿ, 60ಕ್ಕೂ ಹೆಚ್ಚು ವರ್ಷಗಳ ಕಾಲ ದೇಶವನ್ನು ಆಳಿದ ಪಕ್ಷ. ಒಂದು ಕಾಲದಲ್ಲಿ ಭಾರತದ ಅತಿ ಶ್ರೀಮಂತ ಪಕ್ಷವಾಗಿದ್ದ ಇದೇ ಕಾಂಗ್ರೆಸ್ ಈಗ ದೇಣಿಗೆ ಸಂಗ್ರಹಿಸೋ ಪರಿಸ್ಥಿತಿಗೆ ತಲುಪಿದೆ. ಕಾಂಗ್ರೆಸ್ ಸದ್ಯ ಆಡಳಿತದಲ್ಲಿರೋದು 3 ರಾಜ್ಯಗಳಲ್ಲಿ. ಮೇಲಿಂದ ಮೇಲೆ ಚುನಾವಣೆಗಳನ್ನು ಕೂಡ ಸೋತು ಪಕ್ಷದ ಖಜಾನೆಯು ಖಾಲಿ ಆಗ್ತಾ ಇದೆ. ಇನ್ನು ಕೆಲ ತಿಂಗಳುಗಳಲ್ಲೇ ಲೋಕಸಭೆ ಚುನಾವಣೆಯನ್ನು ಕೂಡ ಎದುರಿಸಬೇಕಿದೆ. ಇಂಡಿಯಾ ಮೈತ್ರಿಕೂಟದ ಜೊತೆಗೆ ಸೇರಿಕೊಂಡ್ರೂ ಕೂಡ ನಾಯಕರಿಗೆ ದೇಶ ಸುತ್ತೋಕೆ, ಪ್ರಚಾರ ನಡೆಸೋಕೆ ಕಾಸು ಬೇಕೇ ಬೇಕು. ಆದರೆ ಜನರ ಬಳಿ ಮತ ಕೇಳೋಕ್ಕೂ ಮುನ್ನ ಕಾಂಗ್ರೆಸ್ ಕಾಸು ಕೇಳ್ತಾ ಇದೆ. ಇದರಲ್ಲಿ ತಪ್ಪೇನೂ ಇಲ್ಲ ಬಿಡಿ, ಎಲ್ಲ ಪಕ್ಷಗಳು ಇದನ್ನೇ ಮಾಡೋದು. ಆದರೆ ಈ ಕೆಲಸವನ್ನಾದರೂ ಕೂಡ ಸರಿಯಾಗಿ ಮಾಡಬೇಕಲ್ಲ. ಅಲ್ಲೂ ಕೂಡ ಕಾಂಗ್ರೆಸ್ ಎಡವಟ್ಟು ಮಾಡಿಕೊಂಡಿದೆ. ಕಾಂಗ್ರೆಸ್ಗೆ ಅಂತ ಹಾಕಿದ ಕಾಸು ಸೀದಾ ಹೋಗಿ ತನ್ನ ಅಕೌಂಟ್ಗೆ ಬೀಳುವಂತೆ ಬಿಜೆಪಿ ಪ್ಲಾನ್ ಮಾಡಿದೆ. ಕೇಸರಿ ಕಲಿಗಳು ಅಕ್ಷರಶಃ ಕಾಂಗ್ರೆಸ್ಸಿಗರನ್ನ ಮೋಯ ಮಾಡಿದ್ದಾರೆ. ಅಷ್ಟಕ್ಕೂ ಈ ದೇಣಿಗೆ ಸಂಗ್ರಹದಲ್ಲಿ ಕಾಂಗ್ರೆಸ್ ಮಾಡಿಕೊಂಡ ಎಡವಟ್ಟೇನು, ಬಿಜೆಪಿ ಆಡಿದ ಗೇಮ್ ಏನು, ಹಣ ಸಂಗ್ರಹಿಸೋ ವಿಚಾರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಕಿತ್ತಾಡ್ತಾ ಇರೋದು ಯಾಕೆ? ಈ ಎಲ್ಲ ಇಂಟ್ರೆಸ್ಟಿಂಗ್ ವಿಚಾರದ ಬಗ್ಗೆ ಇವತ್ತಿನ ಈ ಎಪಿಸೋಡ್ನಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ನಾನು ಕಿಶೋರ್ ಕೆವಿ. ಕೊನೆ ತನಕ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ, ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ. ಡಿಸೆಂಬರ್ 17ರಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಡೊನೇಟ್ ಫಾರ್ ದೇಶ್ ಅಂದರೆ ದೇಶಕ್ಕಾಗಿ ದೇಣಿಗೆ ಅನ್ನೋ ಹೆಸರಲ್ಲಿ ಕ್ರೌಡ್ ಫಂಡಿಂಗ್ ಅಂದರೆ ಜನರಿಂದ ದೇಣಿಗೆ ಸಂಗ್ರಹ ಮಾಡೋ ಕ್ಯಾಂಪೇನ್ ಅನ್ನು ಆರಂಭಿಸಿದರು. ಪಕ್ಷ ಸ್ಥಾಪನೆಯಾಗಿ 138 ವರ್ಷಗಳಾಗ್ತಾ ಇರೋ ಹಿನ್ನೆಲೆಯಲ್ಲಿ ದೇಣಿಗೆ ಸಂಗ್ರಹಿಸೋಕೆ ಕಾಂಗ್ರೆಸ್ ಮುಂದಾಗಿದೆ. 138 ರೂಪಾಯಿಯಿಂದ ಹಿಡಿದು 1380 ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚು ಹಣ ಬೇಕಾದರೂ ಕೊಡಬಹುದು. ಹಾಗೆಯೇ ಖುದ್ದು ಮಲ್ಲಿಕಾರ್ಜುನ ಖರ್ಗೆ ಅವರೇ 1,38,000 ರೂಪಾಯಿ ದೇಣಿಗೆ ಕೂಡ ನೀಡಿ ಅಭಿಯಾನಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ್ದ ಖರ್ಗೆ, ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ ಜನರಿಂದ ದೇಶಕ್ಕಾಗಿ ದೇಣಿಗೆ ಕೇಳ್ತಾ ಇದೆ. ನೀವು ಕೇವಲ ಶ್ರೀಮಂತರನ್ನ ಮಾತ್ರ ಡಿಪೆಂಡ್ ಆಗಿ ಕೆಲಸ ಮಾಡಿದರೆ ಅವರ ನೀತಿಗಳನ್ನು ಫಾಲೋ ಮಾಡಬೇಕಾಗತ್ತೆ. ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿ ಅವರು ಕೂಡ ಜನರಿಂದ ದೇಣಿಗೆ ಸಂಗ್ರಹಿಸಿದ್ರು. ಹೀಗಾಗಿ ದೇಶಕ್ಕಾಗಿ ದೇಣಿಗೆ ನೀಡಿ ನಿರುದ್ಯೋಗ, ಬೆಲೆ ಏರಿಕೆ ವಿರುದ್ಧದ ಹೋರಾಟದಲ್ಲಿ ಪಾಲ್ಗೊಳ್ಳಿ ಅಂತ ಖರ್ಗೆ ಅವರು ಮನವಿ ಮಾಡಿಕೊಂಡಿದ್ರು. ಡಿಸೆಂಬರ್ 28ಕ್ಕೆ ಕಾಂಗ್ರೆಸ್ ಸ್ಥಾಪನೆಯಾಗಿ ಭರ್ತಿ 138 ವರ್ಷಗಳಾಗುತ್ತೆ. ಅಲ್ಲಿವರೆಗೂ ಆನ್ಲೈನ್ ಮೂಲಕ ಜನರು ದೇಣಿಗೆ ನೀಡಬಹುದು. ಡಿಸೆಂಬರ್ 28ರ ಬಳಿಕ ಒಬ್ಬೊಬ್ಬರಿಂದ ಕನಿಷ್ಠ 138 ರೂಪಾಯಿಯನ್ನಾದರೂ ಸಂಗ್ರಹಿಸೋಕೆ ಕಾಂಗ್ರೆಸ್ ಕಾರ್ಯಕರ್ತರು ದೇಶಾದ್ಯಂತ ಮನೆಗೆ ತೆರಳಲಿದ್ದಾರೆ. ಇದಕ್ಕಾಗಿ ಸುಮಾರು 10 ಲಕ್ಷ ಬೂತ್ಗಳನ್ನು ಕಾಂಗ್ರೆಸ್ ಟಾರ್ಗೆಟ್ ಮಾಡಿದೆ, ಲಿಸ್ಟ್ ಮಾಡಿದೆ. ಇಲ್ಲಿ ದೇಣಿಗೆ ಸಂಗ್ರಹಿಸ್ತಾ ಇರೋ ಮೂಲ ಉದ್ದೇಶ ಮುಂಬರುವ ಲೋಕಸಭೆ ಚುನಾವಣೆ. ಸದ್ಯ ಕಾಂಗ್ರೆಸ್ ಹಣಕಾಸು ಸಮಸ್ಯೆ ಎದುರಿಸ್ತಾ ಇರೋದು ಸುಳ್ಳಲ್ಲ. ಬಿಜೆಪಿ ಜೊತೆಗೆ ಫೈಟ್ ಮಾಡುವಷ್ಟು ಹಣಬಲ ಈಗ ಕಾಂಗ್ರೆಸ್ ಬಳಿ ಇಲ್ಲ. ಹೀಗಾಗಿ ಜನರಿಂದ ದೇಣಿಗೆ ಸಂಗ್ರಹಿಸಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ ದೇಶದ ಅತ್ಯಂತ ಹಿರಿಯ ಪಕ್ಷಕ್ಕೆ ಎದುರಾಗಿದೆ. ಚುನಾವಣೆ ಸಂದರ್ಭದಲ್ಲಿ ಜನರಿಂದ ದೇಣಿಗೆ ಸಂಗ್ರಹ ಕಾರ್ಯವನ್ನು ಎಲ್ಲ ಪಕ್ಷಗಳು ಕೂಡ ಮಾಡ್ತವೆ. ಬಿಜೆಪಿ ಆಗಲಿ, ಟಿಎಂಸಿ ಆಗಲಿ, ಆಮ್ ಆದ್ಮಿ ಪಾರ್ಟಿ ಆಗಲಿ, ಎಲ್ಲ ಪಕ್ಷಗಳು ಕೂಡ ಆನ್ಲೈನ್ ಮೂಲಕ ಮತ್ತು ಮನೆಗೆ ತೆರಳಿ ದೇಣಿಗೆ ಸಂಗ್ರಹಿಸ್ತವೆ. ಈವನ್ ಅಮೆರಿಕದಲ್ಲೂ ಕೂಡ ಅಧ್ಯಕ್ಷೀಯ ಚುನಾವಣೆಗೂ ಮುನ್ನ ಡೆಮೊಕ್ರೆಟಿಕ್ ಮತ್ತು ರಿಪಬ್ಲಿಕನ್ ಪಕ್ಷ ಜನರಿಂದ ದೇಣಿಗೆ ಸಂಗ್ರಹಿಸ್ತವೆ. ಇದರಲ್ಲಿ ತಪ್ಪೇನೂ ಇಲ್ಲ. ಇದು ಪ್ರಜಾಪ್ರಭುತ್ವದ ಒಂದು ಭಾಗ. ಸರಿ ಬಿಡಿ, ಚುನಾವಣೆ ದೃಷ್ಟಿಯಿಂದ ಎಲ್ಲ ಪಕ್ಷಗಳಂತೆ ಕಾಂಗ್ರೆಸ್ ಕೂಡ ಜನರಿಂದ ದೇಣಿಗೆ ಸಂಗ್ರಹ ಮಾಡ್ತಾ ಇದೆ, ಒಪ್ಕೊಳ್ಳೋಣ. ಆದರೆ ಈ ದೇಣಿಗೆ ಸಂಗ್ರಹವನ್ನಾದರೂ ನೀಟಾಗಿ ಮಾಡಬೇಕಲ್ಲ. ಅಲ್ಲೇ ಎಡವಟ್ಟು ಮಾಡಿದರೆ ಹೇಗೆ? ಮೊದಲೇ ಕೈಯಲ್ಲಿ ಕಾಸಿಲ್ಲ, ಬರೋ ಹಣವನ್ನು ಕೂಡ ಕಳ್ಕೊಂಡ್ರೆ ಹೇಗೆ? ಈಗ ಕಾಂಗ್ರೆಸ್ನದ್ದು ಇಲ್ಲೊಂದು ಕಾಮಿಡಿ ಆಗಿದೆ. ಮಹಾಶಯರೆಲ್ಲ ಸೇರಿಕೊಂಡು ದೇಶಕ್ಕಾಗಿ ದೇಣಿಗೆ ಹೆಸರಲ್ಲಿ ಕ್ಯಾಂಪೇನ್ಗೆ ಏನೋ ಚಾಲನೆ ಕೊಟ್ಟರು. ಯಾವಾಗ ಕಾಂಗ್ರೆಸ್ ದೇಣಿಗೆ ಸಂಗ್ರಹ ಕ್ಯಾಂಪೇನ್ ಶುರು ಆಯಿತೋ ಅತ್ತ ಇಲ್ಲೂ ತನ್ನ ಎದುರಾಳಿಗೆ ಖೆಡ್ಡ ತೋಡಿದ್ದು ಬಿಜೆಪಿ. ಮುಳುಗುವವನಿಗೆ ಹುಲ್ಲು ಕಡ್ಡಿಯೇ ಆಸರೆ ಅಂತಾದರೆ ಇಲ್ಲಿ ಬಿಜೆಪಿ ಆ ಹುಲ್ಲನ್ನು ಕೂಡ ಬಿಡ್ತಾ ಇಲ್ಲ. ಕಡ್ಡಿಯು ಕಾಂಗ್ರೆಸ್ ಕೈಗೆ ಸಿಗದಂತೆ ಪ್ಲಾನ್ ಮಾಡಿತ್ತು. ಅದು ಹೇಗೆ ಅನ್ನೋದೇ ಇಲ್ಲಿರೋ ತಮಾಷೆಯ ಸಂಗತಿ. ಕಾಂಗ್ರೆಸ್ ದೇಣಿಗೆ ಅಭಿಯಾನ ಶುರುವಾದ ಮರುದಿನವೇ ಅಭಿಯಾನಕ್ಕೆ ಸಂಬಂಧಿಸಿದ 2 ಡೊಮೇನ್ಗಳು ಅಂದರೆ ವೆಬ್ಸೈಟ್ಗಳು ಓಪನ್ ಆದವು. ಒಂದು donatfordesh.org, ಮತ್ತೊಂದು donatfordesh.com. ಇವೆರಡೂ ಡೊಮೇನ್ಗಳನ್ನು ಬಿಜೆಪಿ ಮತ್ತು ನ್ಯೂಸ್ ವೆಬ್ಸೈಟ್ ಆಗಿರುವಂತಹ ಓಪ್ ಇಂಡಿಯಾ ರಿಜಿಸ್ಟರ್ ಮಾಡಿಕೊಂಡಿತ್ತು. ಓಪ್ ಇಂಡಿಯಾ ಅಂತೂ ಕಾಂಗ್ರೆಸ್ನ ಕ್ಯಾಂಪೇನ್ ಆರಂಭವಾಗೋ 2 ದಿನ ಮುನ್ನವೇ ಈ ವೆಬ್ಸೈಟನ್ನು ರಿಜಿಸ್ಟರ್ ಮಾಡಿಕೊಂಡಿತ್ತು. ಆದರೆ ಬಿಜೆಪಿ ಕಾಂಗ್ರೆಸ್ನ ಕ್ಯಾಂಪೇನ್ ಆರಂಭವಾದ ಮರುದಿನ ಈ ವೆಬ್ಸೈಟನ್ನು ರಿಜಿಸ್ಟರ್ ಮಾಡಿದೆ. ಆದರೆ ಇತ್ತ ಕಾಂಗ್ರೆಸ್ಸಿಗರು ಮಾತ್ರ
ಡೊನೇಟ್ ಫಾರ್ ದೇಶ್ ಹೆಸರಲ್ಲಿ ಕ್ಯಾಂಪೇನ್ಗೆ ಚಾಲನೆ ಕೊಟ್ಟರೂ ಕೂಡ ತಮ್ಮ ವೆಬ್ಸೈಟನ್ನು ರಿಜಿಸ್ಟರ್ ಮಾಡಿಯೇ ಇರಲಿಲ್ಲ. ವೆಬ್ಸೈಟನ್ನು ರಿಜಿಸ್ಟರ್ ಮಾಡೋಕ್ಕೆ ಮರ್ತೇ ಬಿಟ್ಟಿದ್ದಾರೆ. ವೆಬ್ಸೈಟ್ ರಿಜಿಸ್ಟರ್ ಮಾಡಿದರೆ ತಾನೇ ಜನರು ಹಾಕಿದ ಹಣ ಕಾಂಗ್ರೆಸ್ ಫಂಡ್ ಸೇರೋದು. ಆದರೆ ಡೊನೇಟ್ ಫಾರ್ ದೇಶ್ ಹೆಸರಲ್ಲಿ ಕಾಂಗ್ರೆಸ್ ವೆಬ್ಸೈಟನ್ನೇ ಮಾಡಿರಲಿಲ್ಲ. ಆದರೆ BJP IT ಸೆಲ್ನಲ್ಲಿರೋ ಕಿಲಾಡಿಗಳು donate4desh.org ಅಂತ ವೆಬ್ಸೈಟ್ ರಿಜಿಸ್ಟರ್ ಮಾಡ್ಕೊಂಡಿದ್ರು. donate4desh.org ಅಂತ ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರೆ ಅಕೌಂಟ್ ಓಪನ್ ಆಗುತ್ತೆ. ಅಲ್ಲಿ ಮೇಲ್ಗಡೆ 5 ರೂಪಾಯಿ, 50 ರೂಪಾಯಿ, 500 ರೂಪಾಯಿ, 1000 ರೂಪಾಯಿ ಮತ್ತು 2000 ರೂಪಾಯಿವರೆಗೆ ಡೊನೇಟ್ ಮಾಡಬಹುದು ಅಂತ ಮೆನ್ಷನ್ ಆಗಿದೆ. ಹಾಗೆಯೇ ಕೆಳಗಡೆ ಬಾಕ್ಸ್ನಲ್ಲಿ ನಿಮ್ಮ ಹೆಸರು, ಇಮೇಲ್ ಸೇರಿದಂತೆ ಡೀಟೇಲ್ಸ್ ಕೂಡ ಮೆನ್ಷನ್ ಮಾಡಬೇಕಾಗತ್ತೆ. ಆದರೆ ಈ ವೆಬ್ಸೈಟ್ನ ಕೆಳಗಡೆ ಮೇಕ್ ದ ಡೊನೇಷನ್ ಅನ್ನೋ ಹೆಡ್ಲೈನ್ ನಡಿ ಒಂದು ನೋಟಿಫಿಕೇಶನ್ ಕೂಡ ಇದೆ. ಐ ಡಿಕ್ಲೇರ್ ದ್ಯಾಟ್ ಐ ಆಮ್ ಎನ್ ಇಂಡಿಯನ್ ಸಿಟಿಸನ್ ಆ್ಯಂಡ್ ಐ ಆಮ್ ಮೇಕಿಂಗ್ ದಿಸ್ ಕಾಂಟ್ರಿಬ್ಯೂಷನ್ ಟು ದ BJP ಔಟ್ ಆಫ್ ಮೈ ಫ್ರೀ ವಿಲ್ ಫ್ರಮ್ ಇನ್ಕಮ್ ಲೀಗಲಿ ಅರ್ನ್ಡ್ ಓನ್ಡ್ ಬೈ ಮೀ. The details that I have provided above are true and nothing has been misrepresented. ಟೋಟಲಿ ಇದು BJPಗೆ ಸೇರಿದ ಅಕೌಂಟ್ ಅನ್ನೋದು ಅಲ್ಲಿ ಮೆನ್ಷನ್ ಆಗಿದೆ. ಇದು BJPಯ ಅಫಿಷಿಯಲ್ ಅಕೌಂಟ್, ಇಲ್ಲಿಗೆ ನೀವು ದೇಣಿಗೆ ನೀಡಬಹುದು ಅನ್ನೋದಾಗಿ ಅಲ್ಲಿ ಮೆನ್ಷನ್ ಆಗಿರುವಂಥದ್ದು. ಒಂದು ವೇಳೆ ಕಾಂಗ್ರೆಸ್ಗೆ ಅಂತ ಯಾರಾದರೂ ಈ ವೆಬ್ಸೈಟ್ಗೆ ಹಣ ಹಾಕಿದರೆ ಅದು ನೇರವಾಗಿ ಈಗಾಗಲೇ ತುಂಬಿ ತುಳುಕುತ್ತಿರುವ BJP ಖಜಾನೆ ಸೇರಿರುತ್ತೆ. ಯಾವಾಗ BJP ಡೊನೇಟ್ ಫಾರ್ ದೇಶ್ ಹೆಸರಲ್ಲಿ ವೆಬ್ಸೈಟ್ ರಿಜಿಸ್ಟರ್ ಮಾಡಿರೋದು ಗೊತ್ತಾಯ್ತೋ ಕಾಂಗ್ರೆಸ್ ಅಕ್ಷರಶಃ ರೊಚ್ಚಿಗೆದ್ದಿದೆ. ಜನರು ಕಾಂಗ್ರೆಸ್ಗೆ ಅಂತ ಕೊಡೋ ಹಣವನ್ನು ತನ್ನ ಅಕೌಂಟ್ಗೆ ಡೈವರ್ಟ್ ಮಾಡೋಕ್ಕೆ BJP ಷಡ್ಯಂತ್ರ ಮಾಡಿದೆ. ನಮ್ಮ ಕ್ಯಾಂಪೇನನ್ನು ಕಾಪಿ ಮಾಡಿ ಫೇಕ್ ವೆಬ್ಸೈಟ್ ಮಾಡಿ ಜನರನ್ನು ಕನ್ಫ್ಯೂಸ್ ಮಾಡೋಕ್ಕೆ ಯತ್ನಿಸಿದೆ ಅಂತ ಕಾಂಗ್ರೆಸ್ ವಾಗ್ದಾಳಿ ನಡೆಸಿದೆ. ಅಲ್ಲದೆ ಸದ್ಯ ಕಾಂಗ್ರೆಸ್ನ ದೇಶಕ್ಕಾಗಿ ದೇಣಿಗೆ ವೆಬ್ಸೈಟನ್ನು donateinc.in ಅಂತ ರಿಜಿಸ್ಟರ್ ಮಾಡಿಸ್ಕೊಂಡಿದೆ. ಈ ವೆಬ್ಸೈಟನ್ನು ಓಪನ್ ಮಾಡಿದ ಕೂಡಲೇ ಕಾಂಗ್ರೆಸ್ನ ಪೇಜ್ ಓಪನ್ ಆಗುತ್ತೆ. ಮಹಾತ್ಮ ಗಾಂಧೀಜಿಯವರ ಫೋಟೋ ಕೂಡ ಕಾಣಿಸುತ್ತೆ. ಆಗಲೇ ಹೇಳಿದ ಹಾಗೆ 138 ರೂಪಾಯಿ, 1380 ರೂಪಾಯಿ ಜೊತೆಗೆ ಅದರ್ಸ್ ಅಂತಾನು ಒಂದು ಆಪ್ಷನ್ ಇದೆ. ಅದರಲ್ಲಿ ಹೆಚ್ಚಿನ ಹಣವನ್ನು ಕೂಡ ಇಲ್ಲಿ ಕಾಂಗ್ರೆಸ್ಗೆ ಡೊನೇಟ್ ಮಾಡಬಹುದು. ಅದು ನೇರವಾಗಿ ಕಾಂಗ್ರೆಸ್ನ ಅಕೌಂಟ್ಗೆ ಸೇರುತ್ತೆ. ಅಂತೂ ಕಾಂಗ್ರೆಸ್ ಡೊನೇಷನ್ ಕ್ಯಾಂಪೇನ್ ಆರಂಭದಲ್ಲೇ ಎಡವಟ್ಟು ಮಾಡಿಕೊಂಡಂತೆ ಕಾಣ್ತಾ ಇದೆ. BJP IT ಸೆಲ್ನ ಕೌಂಟರ್ ಸ್ಟ್ರಾಟಜಿಗೆ ಕಾಂಗ್ರೆಸ್ಗೆ ಮೋಯೆ ಮೂವ್ಮೆಂಟ್ ಆಗಿರೋದಂತೂ ಸುಳ್ಳಲ್ಲ. ಆದರೆ ಡೊನೇಟ್ ಫಾರ್ ದೇಶ್ ಕ್ಯಾಂಪೇನ್ನಿಂದ ಕಾಂಗ್ರೆಸ್ಗೆ ಒಂದು ದಿನದಲ್ಲೇ 1.5 ಕೋಟಿ ರೂಪಾಯಿ ಈಗ ದೇಣಿಗೆ ಬಂದಿದೆಯಂತೆ. ಮಹಾರಾಷ್ಟ್ರ, ರಾಜಸ್ಥಾನ, ಉತ್ತರ ಪ್ರದೇಶ, ದೆಹಲಿ ಮತ್ತು ಕರ್ನಾಟಕದಿಂದ ಅತಿ ಹೆಚ್ಚು ಹಣ ಹರಿದು ಬಂದಿದೆ. ಇವೆಲ್ಲದರ ಮಧ್ಯೆಯೇ ಕಾಂಗ್ರೆಸ್ ಡೊನೇಷನ್ ಕ್ಯಾಂಪೇನ್ ವಿರುದ್ಧ BJP ಕೂಡ ಈಗ ಸಮರ ಸಾರಿದೆ. ದೇಶಕ್ಕಾಗಿ ದೇಣಿಗೆ ಹೆಸರಲ್ಲಿ ಕಾಂಗ್ರೆಸ್ ಜನಸಾಮಾನ್ಯರನ್ನ ಮಂಗ ಮಾಡ್ತಾ ಇದೆ. ಈ ಹಣ ನೇರವಾಗಿ ಗಾಂಧಿ ಪರಿವಾರಕ್ಕೆ ಹೋಗುತ್ತೆ, ಕುಟುಂಬ ರಾಜಕಾರಣ ಮಾಡುವವರಿಗೆ ದೇಣಿಗೆ ನೀಡಬೇಡಿ ಅಂತ BJP ಹೊಸ ಕ್ಯಾಂಪೇನ್ ಅನ್ನೇ ಶುರು ಮಾಡಿದೆ. ಆದರೆ BJP ಕೂಡ ಜನರಿಂದ ದೇಣಿಗೆ ಸಂಗ್ರಹಿಸ್ತಾ ಇದೆ. ಜನರು ಕೊಟ್ಟ ದುಡ್ಡಿನಿಂದಾಗಿ ಅತ್ಯಂತ ಶ್ರೀಮಂತ ಪಕ್ಷವಾಗಿದೆ ಅನ್ನೋದನ್ನ ನಾವಿಲ್ಲಿ ಮರೆಯುವಂತಿಲ್ಲ. ಹಾಗೆಯೇ ಚುನಾವಣಾ ಬಾಂಡ್ಗಳ ಮೂಲಕವೇ BJPಗೆ ಭಾರಿ ಪ್ರಮಾಣದಲ್ಲಿ ಕೂಡ ಹಣ ಹರಿದು ಬರ್ತಾ ಇದೆ. ಇತ್ತೀಚೆಗಷ್ಟೇ ನಡೆದ ಪಂಚರಾಜ್ಯ ಚುನಾವಣೆ ವೇಳೆ ಕೂಡ ಚುನಾವಣಾ ಬಾಂಡ್ಗಳ ಮೂಲಕ ಸಾಕಷ್ಟು ಹಣ BJP ಬೊಕ್ಕಸ ಸೇರಿತು. ಚುನಾವಣಾ ಬಾಂಡ್ಗಳ ಮೂಲಕ ಅತಿ ಹೆಚ್ಚು ಹಣ ಸಂಗ್ರಹಿಸ್ತಾ ಇರುವ ಪಕ್ಷ ಅಂದರೆ ಅದು BJPಯೇ. 2023 ಜನವರಿಯಲ್ಲಿ ಎಲೆಕ್ಷನ್ ಕಮಿಷನ್ ರಿಲೀಸ್ ಮಾಡಿದ್ದಂತಹ ರಿಪೋರ್ಟ್ ಪ್ರಕಾರ 2021 ಮತ್ತು 2022 ಆರ್ಥಿಕ ವರ್ಷದಲ್ಲಿ 1917 ಕೋಟಿ ರೂಪಾಯಿ ಹಣ BJP ಬೊಕ್ಕಸ ಸೇರಿತು. ಈ ಪೈಕಿ 1033 ಕೋಟಿ ರೂಪಾಯಿ ಚುನಾವಣಾ ಬಾಂಡ್ ಮೂಲಕವೇ ಹರಿದು ಬಂದಿತ್ತು. ಎರಡನೇ ಸ್ಥಾನದಲ್ಲಿರೋ TMC 545 ಕೋಟಿ ರೂಪಾಯಿ ದೇಣಿಗೆ ಸಂಗ್ರಹಿಸಿತ್ತು. ಹಾಗೆಯೇ ಕಾಂಗ್ರೆಸ್ 541 ಕೋಟಿ ರೂಪಾಯಿ ಸಂಗ್ರಹಿಸಿತ್ತು. ಆದರೆ ಚುನಾವಣಾ ಬಾಂಡ್ ಮೂಲಕ ಕಾಂಗ್ರೆಸ್ಗೆ ಸಿಕ್ಕಿರೋದು ಕೇವಲ 95 ಕೋಟಿ ರೂಪಾಯಿ ಮಾತ್ರ. ಹೀಗಾಗಿ ಕಾಂಗ್ರೆಸ್ ಪಾಲಿಗೆ ಎಲ್ಲ ರೀತಿಯಲ್ಲೂ ಜನರೇ ಜನಾರ್ದನ. ಓಟು ಮಾತ್ರವಲ್ಲ, ಧನವೂ ಕೂಡ ಜನರಿಂದಲೇ ಸಿಗ್ತಾ ಇರೋದು. ಹೀಗಾಗಿ ಈಗ ಲೋಕಸಭೆ ಚುನಾವಣೆಗಾಗಿ ಕಾಂಗ್ರೆಸ್ಗೆ ಹಣದ ಅನಿವಾರ್ಯತೆ ಎದುರಾಗಿದೆ. ಹೀಗಾಗಿ ವೋಟ್ ಕೇಳೋ ಮುನ್ನ ಜನರ ಬಳಿಗೆ ತೆರಳಿ ದೇಣಿಗೆ ಕೇಳ್ತಾ ಇದೆ. ಆದರೆ ಈ ದೇಣಿಗೆ ಕೇಳೋದ್ರಲ್ಲೂ ಎಡವಟ್ಟು ಮಾಡಿದರೆ ಹೇಗೆ? ಎದುರಾಳಿ BJP ಅಂತ ಪಾರ್ಟಿ ಇರುವಾಗ ವೆಬ್ಸೈಟ್ ಕೂಡ ರಿಜಿಸ್ಟರ್ ಮಾಡದೆ ಹಣ ಕೇಳಿದರೆ ಕೇಸರಿ ಕಲಿಗಳು ಬಿಡ್ತಾರಾ? ಅಂತೂ ದೇಣಿಗೆ ಸಂಗ್ರಹ ವಿಚಾರದಲ್ಲಾದರೂ ಕಾಂಗ್ರೆಸ್ ಈಗ BJPಯಿಂದಲೇ ಪಾಠ ಕಲಿಯುವಂತಾಗಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ಸ್ ಮಾಡಿ. ಹಾಗೆಯೇ ರಾಜಕೀಯ ಪಕ್ಷಗಳು ಜನರಿಂದ ದೇಣಿಗೆ ಸಂಗ್ರಹಿಸುವ ವಿಚಾರವಾಗಿ, ಅಂದರೆ ಅದು BJP ಆಗಲಿ, ಕಾಂಗ್ರೆಸ್ಸೇ ಆಗಲಿ ಅಥವಾ ಇನ್ಯಾವುದೇ ಪಕ್ಷವಾಗಲಿ, ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕಾಮೆಂಟ್ಸ್ ಮಾಡಿ. ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.